ಶೀರ್ಷಿಕೆ ನಿಜವಾದ ಸಂಪತ್ತು. ಒಂದು ಚೈತನ್ಯಮಯವಾದ ಬಡಾವಣೆಯ ಬೀದಿ. ಬಣ್ಣಬಣ್ಣದ ಮನೆಗಳ ನಡುವೆ ಹಳೆಯ ಶೈಲಿಯ ಐಸ್ ಕ್ರೀಂ ಗಾಡಿಯ ಮುಂದೆ ಚಿಕ್ಕ ಹುಡುಗ ಸ್ಯಾಮ್ ಉತ್ಸಾಹದಿಂದ ನಿಂತಿದ್ದಾನೆ. ಅವನ ಕಣ್ಣಿನಲ್ಲಿ ನಿರೀಕ್ಷೆಯ ಹೊಳಪು. ಅವನು ತನ್ನ ಜೇಬಿನಿಂದ ನಾಣ್ಯಗಳನ್ನು ತೆಗೆದು ಎಣಿಸುತ್ತಾನೆ. ಕೇವಲ 35 ಪೈಸೆ ಮಾತ್ರ. ಆದರೂ ಅವನ ಕನಸು ದೊಡ್ಡದು. ಈ ಬೇಸಿಗೆಯ ಬಿಸಿಲಿನಲ್ಲಿ ಒಂದು ಸಿಹಿಯಾದ ಐಸ್ ಕ್ರೀಂ ಸವಿಯಬೇಕು. ಸ್ಯಾಮ್ ತನ್ನ ಕೈಯಲ್ಲಿರುವ 35 ಪೈಸೆಯನ್ನು ಮೃದುವಾಗಿ ಐಸ್ ಕ್ರೀಂ ಮಾರುವ ವೃದ್ಧನ ಕಡೆ ಚಾಚುತ್ತಾನೆ. ಬಿಳಿ ದಾಡಿ, ಹಳೆಯ ಟೋಪಿ ಮತ್ತು ಮಮತೆಯ ನಗು ಹೊಂದಿದ ಆ ವೃದ್ಧ ವ್ಯಾಪಾರಿ ಆ ನಾಣ್ಯಗಳನ್ನು ಗಮನದಿಂದ ನೋಡುತ್ತಾನೆ. ಸ್ಯಾಮ್ ನಿಧಾನವಾಗಿ ಕೇಳುತ್ತಾನೆ, ಅಂಕಲ್, ನನ್ನ ಬಳಿ ಇಷ್ಟೇ ಇದೆ. ಸಣ್ಣ ಐಸ್ ಕ್ರೀಂ ಸಿಗುತ್ತದೆಯಾ? ವ್ಯಾಪಾರಿ ಮೃದುವಾಗಿ ನಗುತ್ತಾ ತಲೆಯಾಡಿಸುತ್ತಾನೆ. ಗಾಡಿಯ ಮೇಲಿರುವ ಬೆಲೆ ಫಲಕದಲ್ಲಿ 50 ಪೈಸೆ ಎಂದು ಬರೆದಿದೆ. ಸ್ಯಾಮ್ ಮುಖದಲ್ಲಿ ಸ್ವಲ್ಪ ನಿರಾಶೆ ಮೂಡುತ್ತದೆ. ಆದರೆ ಅವನು ಶಾಂತವಾಗಿ ಕೇಳುತ್ತಾನೆ. ವ್ಯಾಪಾರಿ ಪ್ರೀತಿಯಿಂದ ಹೇಳುತ್ತಾನೆ, ಐಸ್ ಕ್ರೀಂ ಬೆಲೆ 50 ಪೈಸೆ ಮಗನೇ. ಆದರೆ ನೀನು ಸ್ವಲ್ಪ ತಾಳ್ಮೆಯಿಂದ ಕಾಯ್ದರೆ 35 ಪೈಸೆಗೆ ಸಣ್ಣ ಸ್ಕೂಪ್ ಕೊಡುತ್ತೇನೆ. ಸ್ಯಾಮ್ ಮುಖದಲ್ಲಿ ದೊಡ್ಡ ನಗು ಮೂಡುತ್ತದೆ. ಅವನು ಕೃತಜ್ಞತೆಯಿಂದ ತಲೆಯಾಡಿಸುತ್ತಾನೆ. ತನ್ನ 35 ಪೈಸೆಯನ್ನು ಸಂತೋಷದಿಂದ ಕೊಡುತ್ತಾನೆ. ವ್ಯಾಪಾರಿ ನಿಧಾನವಾಗಿ ಸಣ್ಣ ಕಪ್ನಲ್ಲಿ ಐಸ್ ಕ್ರೀಂ ಹಾಕಲು ಪ್ರಾರಂಭಿಸುತ್ತಾನೆ. ಸ್ಯಾಮ್ ಮನಸ್ಸಿನಲ್ಲಿ ಯೋಚಿಸುತ್ತಾನೆ, ಸ್ವಲ್ಪ ಸಿಕ್ಕರೂ ಪ್ರೀತಿಯಿಂದ ಸಿಕ್ಕದ್ದು ದೊಡ್ಡ ಸಂತೋಷ. ಸ್ಯಾಮ್ ತನ್ನ ಸಣ್ಣ ಐಸ್ ಕ್ರೀಂ ಸವಿಯುತ್ತಾ ಅಪಾರ ಸಂತೋಷದಿಂದ ಕುಳಿತಿದ್ದಾನೆ. ಹಿನ್ನೆಲೆಯಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ. ನೆರೆಹೊರೆಯವರು ನಗುತ್ತಾ ನಡೆದು ಹೋಗುತ್ತಿದ್ದಾರೆ. ಬಂಗಾರದ ಸಂಜೆ ಬೆಳಕು ಆ ಕ್ಷಣವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ಸ್ಯಾಮ್ ಅರಿಯುತ್ತಾನೆ, ಸಂತೋಷ್ ಹಣದ ಅಳತೆಯಲ್ಲಿ ಇಲ್ಲ, ಕೃತಜ್ಞತೆಯಲ್ಲಿ ಇದೆ. ಸ್ಯಾಮ್ ಮುಖದ ಸಮೀಪದ ದೃಶ್ಯ, ಕೈಯಲ್ಲಿ ಐಸ್ ಕ್ರೀಂ, ಮನಸ್ಸಿನಲ್ಲಿ ಶಾಂತಿ. ಹಿನ್ನೆಲೆಯಲ್ಲಿ ಮೌನಮಯವಾದ ಸುಂದರ ಬಡಾವಣೆ. ಸಂಪತ್ತು ಅಂದರೆ ಕೇವಲ ಹಣವಲ್ಲ, ಕೃತಜ್ಞತೆ ಮತ್ತು ತಾಳ್ಮೆ ನಮ್ಮನ್ನು ನಿಜವಾಗಿಯೂ ಶ್ರೀಮಂತರನ್ನಾಗಿಸುತ್ತದೆ.